ನಮಸ್ಕಾರ ಅಂದೆ. ಏನ್ ಅಗ್ರಜ? ರಾಜ್ಕುಮಾರ್ ಮತ್ತು ಮೈಸೂರು ಲೋಕೇಶ್ ತಮ್ಮ ಸಿನಿ ಜೀವನದಲ್ಲಿ ಮಾತ್ರವಲ್ಲ, ನಾಟಕದ ಜಗತ್ತಿನಲ್ಲಿ ಕೂಡ ಅಪಾರ ಪ್ರತಿಭೆ ತೋರಿದವರು. ಅವರಿಬ್ಬರ್ ಏಟ್ ಬ್ಯೂಟ ಸಹಭಾಗಿತ್ವ ಮತ್ತು ನಾಟಕದ ಬಗ್ಗೆ ಕೆಲವು ಮಾಹಿತಿ ಇಲ್ಲಿದೆ. ಡಾಕ್ಟರ್ ರಾಜ್ಕುಮಾರ್ ನಾಟಕದ ಬಗ್ಗೆ. ಅವರ ಮೂಲ ಹೆಸರು ಸಿಂಗನಲ್ಲೂರು ಪುತ್ತಸ್ವಾಮಿ ಮುತ್ತುರಾಜ್. ಅವರು ತಮ್ಮ ಬಾಲ್ಯದಲ್ಲಿ ತುಂಬ ಕಡಿಮೆ ವಯಸ್ಸಿನಲ್ಲೇ ನಾಟಕ ಕಂಪನಿಗಳಲ್ಲಿ ಅಭಿನಯ ಪ್ರಾರಂಭಿಸಿದರು. ಅವರ ತಂದೆ ಸಿಂಗನಲ್ಲೂರು ಪುತ್ತಸ್ವಾಮಿ ಸ್ವತಃ ನಾಟಕಗಾರರೂ ಆಗಿದ್ದರು. ಅವರು ಮಲೆನಾಡಿನಲ್ಲಿಯೇ ನಾಟಕ ತಂಡದಲ್ಲಿ ಹಲವಾರು ಶ್ರಾವಣ ಪೌರ್ಣಿಮೆಯ ಶಿಬಿರಗಳಲ್ಲಿ, ದೇವಾಲಯದ ಜಾತ್ರೆಗಳಲ್ಲಿ, ಹೋರಿ ಕೂಗಿ, ರಾಮಾಯಣ ಮಹಾಭಾರತದ ಪಾತ್ರಗಳಲ್ಲಿ ಕಾಣಿಸಿಕೊಂಡವರು. ಅವರ ಪ್ರಸಿದ್ಧ ನಾಟಕಗಳು ಭಕ್ತ, ಪ್ರಹ್ಲಾದ, ರಾಮಾಯಣದ ರಾಮನ ಪಾತ್ರ, ಮಹಾಭಾರತದ ಅರ್ಜುನನ ಪಾತ್ರ, ಬೇದಾರ ಕಲ್ಯಾಣ, ಗಂಡು ಕಟ್ಟಿ ಕಾಳಗ. ಇವುಗಳಲ್ಲಿ ರಾಮ, ಪ್ರಹ್ಲಾದ, ಅರ್ಜುನದ ಪಾತ್ರಗಳು ತುಂಬ ಮೆಚ್ಚುಗೆ ಪಡೆದವು. ಮೈಸೂರು ಲೋಕೇಶ್ ನಾಟಕದ ಬಗ್ಗೆ. ಮೈಸೂರು ಲೋಕೇಶ್ ಅವರು ಮೂಲತಃ ನಾಟಕ ಕ್ಷೇತ್ರದಿಂದ ಬಂದು ಚಿತ್ರರಂಗದಲ್ಲಿ ದೊಡ್ಡ ಹೆಸರು ಮಾಡಿದ್ದಾರೆ. ಅವರ ತಂದೆ ಮೈಸೂರು ಕೃಷ್ಣಮೂರ್ತಿ ಕೂಡ ನಾಟಕಗಾರರಾಗಿದ್ದು ಅವರಿಂದಲೇ ಸ್ಫೂರ್ತಿ ಪಡೆದುಕೊಂಡರು. ಅವರ ಅಭಿನಯದಲ್ಲಿ ವಿಲನ್ ಪಾತ್ರಗಳು, ಹಾಸ್ಯ ಪಾತ್ರಗಳು ಮಾತ್ರವಲ್ಲ, ವೇದಿಕೆಯ ಮೇಲಿನ ಪಾತ್ರಗಳು ಅದ್ಭುತವಾಗಿದ್ದವು. ಅವರ ಪ್ರಸಿದ್ಧ ನಾಟಕಗಳು ಸಂಗೊಳ್ಳಿ ರಾಯಣ್ಣ, ವೀರ ಮದಕರಿ, ಸಂಧ್ಯಾ ರಾಗ, ಯಯಾತಿ, ಶಕುಂತಲ, ಸಾರ್ಥಕ. ಅವರಿಬ್ಬರೂ ಒಂದೇ ವೇದಿಕೆಯ ಮೇಲೆ. ಹೌದು, ಕೆಲ ದಶಕಗಳ ಹಿಂದೆ ಕೆಲ ಜಾತ್ರೆಗಳಲ್ಲಿ ಹಾಗೂ ಸಂಗೀತ ನಾಟಕಗಳಲ್ಲಿ ರಾಜ್ಕುಮಾರ್ ಮತ್ತು ಮೈಸೂರು ಲೋಕೇಶ್ ಒಂದೇ ನಾಟಕದಲ್ಲಿ ಅಭಿನಯಿಸಿದ್ದು ಪ್ರೇಕ್ಷಕರನ್ನು ತೃಪ್ತಿಪಡಿಸಿರುವುದನ್ನು ಹಿರಿಯರು ಹೇಳುತ್ತಾರೆ. ಅವರಿಬ್ಬರ ಧ್ವನಿ, ಹಾವಭಾವನೆಗಳು ನಾಟಕದಲ್ಲಿ ಮತ್ತೊಂದು ಎತ್ತರಕ್ಕೇರಿಸುತ್ತಿದ್ದವು. ಅದರಲ್ಲೂ ಈ ನಾಟಕ ಜನರ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದಿದೆ. ಅಲ್ಲ, ನಿನ್ನ ದೇವರೇನು ಮೂಕನೆ? ಎಷ್ಟು ಮಾತನಾಡಿಸಿದ್ರೆ ಮಾತನಾಡುವುದೇ ಇಲ್ಲ. ಅವನನ್ನು ಮಾತನಾಡಿಸುವ ರೀತಿಯಲ್ಲಿ ಮಾತನಾಡಿಸಿದರೆ ಆಗ ಮಾತನಾಡುವರು. ಮಾತನಾಡಿಸುವ ರೀತಿಯಲ್ಲಿ? ಆಗ ಇನ್ಯಾವ ರೀತಿ ಮಾತನಾಡಿಸಬೇಕು ನನಗಂತೂ ತಿಳಿಯುದು. ಅಲ್ಲ, ಹೀಗೆ ಮನಸ್ಸಿಗೆ ಬಂದಂತೆ ಹುಚ್ಚಾಗಿ ಕುಣಿಯುತ್ತಾ ದೀಪಗಳನ್ನು ಹಚ್ಚಿಕೊಂಡು ಆಡಂಬರವಾಗಿ ಘಂಟೆ ಬಾರಿಸಿಬಿಟ್ಟ ಮಾತ್ರಕ್ಕೆ ಮೋಕ್ಷ ಸಿಕ್ಕುವುದೇ? ಬೆಳಗ್ಗೆ ಇದ್ರೆ ಮಂಗಳಾರತಿ, ಮಧ್ಯಾಹ್ನ ಭೋಗಾರತಿ, ಸಾಯಂಕಾಲ ಸಂಧ್ಯಾರತಿ, ರಾತ್ರಿ ಆಯ್ತು ಅಂದ್ರೆ ರಾಗಾರತಿ. ಹೀಗೆ ಆರತಿ ಮಾಡಿ ಮಾಡಿ ಸಾಯುವುದಲ್ಲದೆ ಇದರಿಂದ ಪ್ರಯೋಜನವಂತೂ ಏನೂ ಇಲ್ಲ. ಅಂದರೆ ನಿನ್ನ ದೃಷ್ಟಿಯಲ್ಲಿ ಪರಮಾತ್ಮನೇ ಇಲ್ಲವೇ? ಹೌದು, ಇಲ್ಲ. ಪರಮಾತ್ಮನಿದ್ದರೆ ಅದು ಪ್ರಕೃತಿ ಒಂದೇ. ಓಹೋ, ಹೌದು. ಅಂದರೆ ನೀನು ಸರ್ವಸೃಷ್ಟಿಯು ತತ್ವಗಳ ಆಟ ಎಂದು ನಿನ್ನ ಸಿದ್ಧಾಂತವೇ? ಹೌದು. ಸರಿ, ಈ ತತ್ವಗಳ ಪೂಜೆ ಹೇಗೆ? ತತ್ವಗಳ ಪೂಜೆ ಎಂದರೆ ತತ್ವಗಳು 5: ಪೃಥ್ವಿ, ಜಲ, ಅಗ್ನಿ, ವಾಯು, ಆಕಾಶ. ಓಹೋ, ಸರಿ. ಪೃಥ್ವಿಯ ಪೂಜೆ ಹೇಗೆ? ಪೃಥ್ವಿಯ ಪೂಜೆ ಪರ್ವತ, ವೃಕ್ಷ, ಕಲ್ಲು ಇತ್ಯಾದಿಗಳ ಪೂಜೆ ಪೃಥ್ವಿಯ ಪೂಜೆ. ಜಲತತ್ವದ ಪೂಜೆಯು ಸಮುದ್ರ, ಮೇಘ, ಬಾವಿ, ಗಂಗಾ, ಯಮುನಾ, ಕಾವೇರಿ ಇತ್ಯಾದಿಗಳ ಪೂಜೆ ಜಲತತ್ವದ ಪೂಜೆ. ಅಗ್ನಿ ಪೂಜೆಯು ಅಗ್ನಿಹೋತ್ರ, ಪಂಚಾಗ್ನಿ, ಜ್ವಾಲಾಮುಖಿ, ಸೂರ್ಯ, ಚಂದ್ರಾದಿ ನವಗ್ರಹಗಳ ಪೂಜೆ. ವಾಯುವಿನ ಪೂಜೆ ಹೇಗೆ? ಪ್ರಾಣಾಯಾಮ, ಭೂತ ಪ್ರೇತಗಳ ಮುಖೇನ. ಆಕಾಶದ ಪೂಜೆ ಪ್ರಾರ್ಥನೆ ಮಾಡುವುದು, ಶಬ್ದಗಳ ಮುಖೇನ ಸ್ತುತಿ ಮಾಡಿದರೆ ಆಕಾಶದ ಪೂಜೆಯಾಗುವುದು. ಆಹಾ, ಎಷ್ಟು ವಿಚಾರಗಳನ್ನು ತಿಳಿದುಕೊಂಡಿರುವೆ ಸಹೋದರ. ನೀನು ತತ್ವಗಳನ್ನು ಪೂಜಿಸುತ್ತೀಯ, ಹೌದು. ಪಂಚಭೂತಗಳನ್ನು ಪೂಜಿಸುತ್ತೀಯ, ಆದರೆ ವಿಗ್ರಹಾರಾಧನೆ ಕೂಡದು ಎನ್ನುತ್ತೀಯ. ಸತ್ಯ ಅಲ್ಲ? ಹೌದು. ಸಹೋದರ, ಈ ನನ್ನ ಬೆರಳಲ್ಲಿರುವುದೇನು? ಉಂಗುರ. ಉಂಗುರ ಸರಿಯಾಗಿ ನೋಡು. ಅದು ಉಂಗುರವೇ ಅಥವಾ ಚಿನ್ನವೇ? ಚಿನ್ನವೂ ಹೌದು,
ಚಿನ್ನವೂ ಹೌದು, ಚಿನ್ನವೂ ಹೌದು, ಉಂಗುರವೂ ಹೌದು. ಉಂಗುರವೂ ಹೌದು. ಹಾ. ಹಾಗೆಯೇ ಇದು ಬೊಂಬೆಯೂ ಹೌದು, ಪರಮಾತ್ಮನೂ ಹೌದು.